ಮೃತ್ಯುವಾಗಿ ಬಂದ ಮಾರುತಿ ಸ್ವಿಫ್ಟ್ ಕಾರ್, ಶಾಲಾ ವಿದ್ಯಾರ್ಥಿನಿ ಬಲಿ, ಮತ್ತೊಬ್ಬಳ ಸ್ಥಿತಿ ಗಂಭೀರ. ರಾಯಬಾಗ ಪಟ್ಟಣದಲ್ಲಿ ಶಾಲೆ ಮುಗಿಸಿಕೊಂಡು ಬಸ್ಸಿನಲ್ಲಿ ಮೇಕಳಿ ಗ್ರಾಮಕ್ಕೆ ಬಂದಿಳಿದ ಅಕ್ಕ ತಂಗಿಯರಿಬ್ಬರು ರಸ್ತೆ ದಾಟುತ್ತಿರುವ ಸಂದರ್ಭದಲ್ಲಿ ಅತಿ ವೇಗವಾಗಿ ಬಂದ ಸ್ವಿಫ್ಟ್ ಕಾರು ಯಮನಂತೆ ಅಪ್ಪಳಿಸಿ ಕಾರಿನ ಚಕ್ರಕ್ಕೆ ಸಿಲುಕಿ 5ನೇ ತರಗತಿಯ ವಿದ್ಯಾರ್ಥಿನಿ ಜಯಶ್ರೀ ವಿಠಲ್ ಕೊಟ್ರೆ ಸ್ಥಳದಲ್ಲೇ ರಕ್ತದ ಮಡುವಿನಲ್ಲಿ ಕೊನೆಯುಸಿರೆಳೆದಿದ್ದಾಳೆ. ಜಯಶ್ರೀಯ ಸಹೋದರಿಗೂ ಗಂಭೀರ ಗಾಯಗಳಾಗಿದ್ದು ಸದ್ಯ ಬೆಳಗಾವಿಯ ಕೆಎಲ್ಇ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದಾಳೆ. ಪ್ರತ್ಯಕ್ಷದರ್ಶಿಗಳ ಪ್ರಕಾರ ಕಾರಿನಲ್ಲಿದ್ದ 4 ಯುವಕರು ಮದುವೆ ಸಮಾರಂಭ ಮುಗಿಸಿಕೊಂಡು ಮದ್ಯದ ಅಮಲಿನಲ್ಲಿ ಅತಿ ವೇಗವಾಗಿ ವಾಹನ ಚಲಾಯಿಸುತ್ತಿದ್ದರು. ಅಪಘಾತ ನಡೆದ ಕೂಡಲೇ 3 ಪರಾರಿಯಾಗಿದ್ದು ಒಬ್ಬನನ್ನು ಸಾರ್ವಜನಿಕರು ಹಿಡಿದು ಪೊಲೀಸರಿಗೊಪ್ಪಿಸಿದ್ದಾರೆ. ರಾಯಭಾಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಆರೋಪಿಯನ್ನ ವಶಕ್ಕೆ ಪಡೆದು ತನಿಖೆ ಮುಂದುವರಿಸಿದ್ದಾರೆ. ಈ ಘಟನೆಯ ಹಿನ್ನೆಲೆಯಲ್ಲಿ ನಿಮ್ಮ ಮಕ್ಕಳನ್ನು ದೂರದ ಶಾಲೆಗಳಿಗೆ ಕಳುಹಿಸುವಾಗ ಅವರ ಸುರಕ್ಷತೆಯ ಬಗ್ಗೆ ಹೆಚ್ಚಿನ ನಿಗಾ ಇರಲಿ. ಸಾಧ್ಯವಾದಷ್ಟು ಮಕ್ಕಳನ್ನ ಶಾಲೆಗೆ ಬಿಡುವುದು ಮತ್ತು ಕರೆತರುವ ಜವಾಬ್ದಾರಿಯನ್ನ ನೀವೇ ವಹಿಸಿಕೊಳ್ಳುವುದು ಉತ್ತಮ. ರಸ್ತೆ ದಾಟುವಾಗ ಮಕ್ಕಳಿಗೆ ಎಚ್ಚರಿಕೆಯಿಂದ ಇರುವಂತೆ ಪದೇ ಪದೇ ತಿಳಿ ಹೇಳಿ. ಒಂದು ಕ್ಷಣದ ಅಜಾಗರೂಕತೆ ಇಡೀ ಕುಟುಂಬವನ್ನೇ ಶೋಕಸಾಗರದಲ್ಲಿ ಮುಳುಗಿಸಬಹುದು. ಎಚ್ಚರ ವಹಿಸಿ ಎಂದು ನಮ್ಮ ವಾಹಿನಿಯು ಪೋಷಕರಲ್ಲಿ ವಿನಮ್ರ ವಿನಂತಿಯನ್ನು ಮಾಡಿಕೊಳ್ಳುತ್ತಿದೆ. ಇವತ್ತಿನ ದಿನ ಏನಾಗಿಲ್ರಿ, ವಿವೇಕಾನಂದ ಸಾಲಿ ನಮ್ಮ ಹುಡುಗರು ಸಾಲಿ ಹೋಗ್ತಿದ್ರು ನಮ್ಮ ತಾತನ ಮಕ್ಕಳು. ಮತ್ತು ಅವ್ರು ಸಾಲಿ ಬಸ್ ಬಂದ ಇಳಿಸಿ ಹೋಗೈತ್ರಿ, ರೋಡ್ ಹೆಚ್ಚಿಗೆ ಇಳಿಸೈತ್ರಿ. ರೋಡ್ ಹೆಚ್ಚಿಗೆ ಇಳಿಸಿರ್ಬೇಕು ಹುಡುಗರು ಬೇಕು ಮಣ್ಣಿದೆ ರೋಡ್ ಹೆಚ್ಚಿಗೆ ಐತ್ರಿ, ದಾಟೋದೇನಿಲ್ರಿ. ರೋಡ್ ರಾಯಬಾಗ ಬರೋ ಗಾಡಿ ಈ ಕಡೆ ನಗರ ಕಡೆ ತಿರುಗಿ ನಿಂತೈತ್ರಿ. 2 ಹುಡುಗರು ಮ್ಯಾಗ ಹಿಂಗೆ ಹರ್ಕೊಂಡು ಹೋಗೈತ್ರಿ. ಇವೆಲ್ಲ 4 ಜನ ಹತ್ರ ಕುಡ್ದಾರ್ದಾರ್ರಿ, ಡ್ರಿಂಕ್ಸ್ ಮಾಡ್ಯಾರ. ಅಲ್ಲಿ ಬ್ರೇಕ್ ರೋಡ್ ಇಲ್ರಿ, ಅಲ್ಲಿ ಹೈಸ್ಕೂಲ್ ಐತಿ, ಆದರ್ಶ ಐತಿ, 2 ಸಾಲ ಇದಾವ್ರಿ. ಅಲ್ಲಿ ದೊಡ್ಡದನ್ನೋದು ಏನೂ ಇಲ್ರಿ ಸರ್. ರೋಡ್ ಒಂದಿಟ್ಟು ದೊಡ್ಡದು ಮಾಡ್ಬೇಕ್ರಿ, ಅನುಕೂಲ ಮಾಡ್ಬೇಕ್ರಿ. ಆ ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕ್ರಿ. ಇನ್ನೊಂದು ಹುಡುಗಿ ಜೀವ ಐತ್ರಿ, ಆ ಹುಡುಗಿನ ಏನಾರ ಮಾಡಿ ನಮ್ಗೆ ಉಳಿಸ್ಕೊಡ್ಬೇಕ್ರಿ. ಈಗ ಹುಡುಗರ ಮೇಲೆ ಅದು ಕಾರ್ ಹಾಯ್ತಂದ್ರಿ, ಅದು ಯಾವ ಸ್ಥಳದಾಗ ಯಾವ್ರಲ್ಲಿ? ಮೇಕಳಿ ಒಳಗೆ, ಮೇಕಳಿ ಆದರ್ಶ ಮುಂದ್ರಿ. ಅಂದ್ರೆ ಆ ಹುಡುಗರು ಯಾವ ಸ್ಕೂಲಿಗೆ ಹೋಗ್ತಿದ್ರಿ? ವಿವೇಕಾನಂದ ಫ್ಯಾಕ್ಟ್ರಿ. ಅಂದ್ರೆ ಎಷ್ಟನೇ ತರಗತಿಯಲ್ಲಿ ಓದ್ತಾ ಇದ್ರಿ? 7ನೇ ರೀ, 5ನೇ 4ನೇ. ಅಂದ್ರೆ ಅವ್ರ ಹೆಸರು ಏನಂದ್ರೆ? 5ನೇ ಹುಡುಗಿ ಡೆತ್ ಆಗಿತ್ರಿ. ಈಗ 7ನೇ ಮಗುವಿನ ಜರ ಜೀವ ಐತಿ. ಅಂದ್ರೆ ಏನು ಮುಂದಿನ ಚಿಕಿತ್ಸೆಗಾಗಿ ಕಳಿಸಿದಾರೆ? ಇನ್ನೂ ಸೀರಿಯಸ್ ಗ್ಯಾರಂಟಿ ಇಲ್ರಿ. ಅಂದ್ರೆ ಕಟ್ಟಿತ್ರಿ, ಅಲ್ಲಿ ರೋಡ್ ದಂಡಿ ಕಟ್ಟಿಗಿದವ್ರಿ, ಕಟ್ಟಿಗೆ ಹೋಗಿ ಬಿದ್ದಿತ್ರಿ ಹುಡುಗಿ. ಮತ್ತು ಈ ಹುಡುಗಿದಂತ 3 ತೊಂದಲ್ಲಿ ಕಾಲು ಕಟ್ಟಾಗಿ ಮದುವೆ ಇತ್ರಿ. ದಿಲೀಪಣ್ಣ ಹೊಳ್ಳಿ ಬಂದು ಈ ಕಡೆ ಬರೋ ಗಾಡಿ ಹಿಂಗೆ ಉಲ್ಟಾ ತಿರುಗಿ ನಿಂತೈತಿ. ಆ ಮಕ್ಕಳ ಕಡೆ ಹರ್ಕೊಂಡು 4 ಮಂದಿ ಕುಡಿದಾರ, ಅವ್ರು ಕುಡಿದಾರ ಎಲ್ಲ ಓಡಿ ಹೋಗಿದಾರೆ. ಅದ್ರಾಗಿ ಇಬ್ರು ಸಿಕ್ಕಿದಾರ್ರಿ, 2 ಮಂದಿ ಹೋಗಿದಾರ್ರಿ.
ಅಂದ್ರೆ ಮತ್ತೆ ಸಾವಿರ ಬರ್ತಕ್ಕ ನಾವು ಹಿಡ್ಕೊಂಡು ಪೊಲೀಸಲ್ಲಿ ಫೋನ್ ಮಾಡಿಬಿಟ್ಟು ಅವ್ರು ಬಂದು ನಿಲ್ತಕ್ಕ ಅವ್ರು ಹಿಡ್ಕೊಂಡು ನಿಂತಿದ್ದಾರೆ ನಮ್ಮ ಹುಡುಗಿ ಹೋಗಿದ್ದ ಹುಡುಗಿ ಅವ್ರು ಏನು ಮಾಡ್ಬೇಕು ಮಗಳು ಅನ್ನೋದು ಈಗ ಪೊಲೀಸ್ ಸ್ಟೇಷನ್ಗೆ ಏನು ಕಂಪ್ಲೇಂಟ್ ಅದು ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಆಗೈತೆ ರೀ ಆಗೈತ್ರಿ FIR ಆಗೈತೆ ರೀ ಆಗೈತೆ ಅಂದ್ರೆ ಒಬ್ಬರ ಸಿಕ್ಕಾರನ್ರಿ ನಾವು ಹೋಗಿ ಸಿಕ್ಕಿದೆ ಏನು ಗಾಡಿ ಹೊಡಿದವ್ರ ಹೊಡ್ಯಾವ್ರ ಸಿಕ್ಕಾರ ಹೊಡೆಯವ್ರತ್ತ ನಾವು ಹಿಡ್ಕೊಂಡೇವ್ರಿ ಅವ್ರು ಅಲ್ಲತ್ತ ಅವ್ರು ಅಂತಾರೆ ಅವ್ರ ಹೊಡೆಯವ್ರಿ ಹೊಡೆಯವ ಅವರೇ ಆದ್ರೆ ನಾವು ಅವ್ನು ಹಿಡ್ಕೊಂಡ ಈ ಪೊಲೀಸಂದ ನಮ್ಮ ಪಂಚರ್ ಬಂದು ಫೋನ್ ಮಾಡಿದಾಗ ಅವ್ರು ದೂರ ತಕ ಹಿಡ್ಕೊಂಡು ನಿಂತಿದ್ದೇವೆ ಅವನ್ನ ಅಲ್ಲ ಅಂತಾರೆ ಮತ್ತೆ 3 ಜನ ಓಡಿಗಿದ್ದಾರೆ ಓಡಿಗಿದಾರೆ ಮತ್ತಿನ್ನು ಮುಂದೆ ಹೆಂಗಾಗೋದ್ರಿ ನೀವು ಏನು ತಹಸೀಲ್ದಾರ್ ಸಾಹೇಬ್ರ ಎಲ್ಲಾರು ಕೂಡ ನಮ್ಗೆ ಏನು ನಿರ್ಣಯ ಕೊಡ್ತಾರೆ ಕೊಡ್ರಿ ಆ ಮಕ್ಕಳಿಗೆ ನ್ಯಾಯ ಆ ಮಕ್ಕಳನ್ನ ಇನ್ನೊಂದು ಮಕ್ಳಿಗೆ ಹಿಂಗೆ ಆಗಬಾರ್ದಂಗೆ ಮಾಡ್ಬೇಕ್ರಿ ಈಗ 2-3 ಸಲ ಸಣ್ಣ ಆಗಿದಾವ್ರಿ ಅಲ್ಲಿ ಈಗ 2 ಸಲ ಆಗಿದಾವ್ಕರ ಅಲ್ಲಿ ಯಾರು ಗಮನ ಹರಿಸಿಲ್ರಿ ಅಲ್ಲಿ ಬ್ರೇಕ್ ರೋಡು ಒಂದು ಇಲ್ಲ ಹೌದ್ರಿ ಹ್ಞೂ ರೀ 2 ಸಾಲ ಇದಾವ್ರಿ ದೊಡ್ಡ 2 ಸಾಲ ಇರೋಕ್ಕಾಗಿ ಅಲ್ಲಿ ಬ್ರೇಕ್ ರೋಡ್ ಅದ ಬ್ರೇಕ್ ರೋಡ್ ಇಲ್ಲ ಮತ್ತು ಅಲ್ಲೆಲ್ಲ ಮಗಳ ಕಟ್ಟಿಗೆ ಹೋಗಿದ್ದಾರೆ ರೋಡ್ ದಂಡಿಗೆ ಅವೆಲ್ಲ ತೆರವುಗೊಳಿಸಿ ಅನುಕೂಲ ಮಾಡ್ಬೇಕು ಸಾಲಿ ಮಕ್ಕಳಿಗೆ ಇವ ಹುಡುಗಿ ಒಂದು ಆಗೈತಿ ಇನ್ನೊಂದು ಹಿಂಗೆ ಮಕ್ಕಳಿಗೆ ಯಾರಿಗೂ ಆಗಬಾರ್ದು ಮಾಡ್ಬೇಕು ಯಾಕಂದ್ರೆ ಇರೋ ಒಬ್ರಿಬ್ರು ಮಕ್ಕಳು ನಾವು ಕುಳಿ ಕಾಯಿರತ್ತ ನಾವು ಹುಡುಗರು ಕಲಿಂತ ಸಾಲಿ ಕಳ್ಸಿರ್ತಾರೆ ಆ ಹುಡುಗರಿಗೆ ಹಿಂಗಾದ್ರೆ ಅವ್ರ ಅವಪ್ಪನ ಜೀವನ ಏನ್ರಿ ನಿಮ್ಮ ಹೆಸರೇನಂದ್ರೆ ನನ್ನ ಹೆಸರು ಪ್ರೇಮ ವಿಠಲ್ ಕರ್ಗಾವಿ ಅಂದ್ರೆ ಹುಡುಗರಿಗೆ ಏನಾಗ್ಬೇಕು ತಂಗಿ ಅವರು ಹಾಂ ರಾಯಬಾಗ ವಿವೇಕಾನಂದ ಸ್ಕೂಲ್ದಿಂದ ಅವರು ಮೇಗಳಿಗೆ ಬರೋತ್ನ್ಯಾಗ ಬಸ್ ಸ್ಟ್ಯಾಂಡ್ದಾಗ ಇಳ್ದ ಅವ್ರ ಮನೆಗೆ ಹೋಗೋತ್ನ್ಯಾಗ ಅಲ್ಲಿಂದ ಕಾರ್ ಗಾಡಿ ಒಂದು ಬಂದು ಡಿಕ್ಕಿ ಹೊಡೆದ ಆಕ್ಸಿಡೆಂಟ್ ಆಗೈತಿ ಹಾಂ ಆಕ್ಸಿಡೆಂಟ್ ಆಗೈತಿ ಒಂದು ಡೆತ್ ಆಗೈತಿ ರೀ ಸ್ಪಾಟ್ ಡೆತ್ ಆಗೈತಿ ಒಂದು ಇದನ್ನಾಗೈತಿ ಇಂಜುರಿ ಆಗೈತಿ ಅದು ದವಾಖಾನೆಗೆ ಹೋದ ಇವಾಗ ರೀ ಒಂದು ಸ್ಪಾಟ್ ಡೆತ್ ಆಗೈತೆ ಅಂದ್ರೆ ನೀವು ಪ್ರತ್ಯಕ್ಷದರ್ಶಿ ಏನ್ರಿ ಪ್ರತ್ಯಕ್ಷ ದರ್ಶನ ಅಂದ್ರೆ ಹುಡುಗರು ಯಾವ ಕ್ಲಾಸಿಗೆ ಓದ್ತಾ ಇದ್ರಿ ಒಂದು 4ನೇತೆ ಒಂದು 7ನೇತೆ ಓದ್ತಾ ಇದ್ರಿ ಅಂದ್ರೆ ಹುಡುಗರು ಹೆಸರಿಗೆ ಕೊಟ್ರೆ ಭಾಗ್ಯಶ್ರೀ ಕೊಟ್ರಿ ಇಬ್ಬರು ಜನ ಒಬ್ಬನ ಮಕ್ಕಳು ಒಬ್ಬರು ಮಕ್ಕಳ ಒಬ್ಬರ ಮಕ್ಕಳು ಅಂದ್ರೆ ಇಲ್ಲಿಂದನ ಬಸ್ಸಿಗೆ ಹೋಗಿ ಬರೋ ಟೈಮ್ದಲ್ಲಿ ಹುಡುಗರು ಮನೆಗೆ ಹೋಗತಕ್ಕಂಥ ಒಂದು ಸಂದರ್ಭದೊಳಗೆ ಮೋನಿಗೆ ಹೋಗೋ ಸಂದರ್ಭದಾಗ ಹಾಂ ರೀ ಇದು ಹಿಂದಿಂದ ಬಂದಕ್ಷಿಂದ ಹಾಂ ರೀ ಹೊಡೆದ ಗಾಡಿ ಆಕ್ಸಿಡೆಂಟ್ ಆಗೈತೆ ಈಗೇನು ಒಂದು ಸ್ಪಾಟ್ ಡೆತ್ ಅದ ಆಗೈತೆ ರೀ ಆಗಿತ್ತು ಅಂದ್ರೆ ಯಾವ ಕ್ಲಾಸದ ಹುಡುಗಿ ಆಗೈತೆ ಅದ ಹಾಂ ರೀ ಅಂದ್ರೆ ಡೆತ್ ಆದದ ಹುಡುಗಿ ಡೆತ್ ಆದ ಹುಡುಗಿ ಡೆತ್ ಆದ ಹುಡುಗಿ ಹೌದ್ರಿ ಯಾವ ಸ್ಕೂಲ್ದಲ್ಲಿ ಓದ್ತಾ ಇದ್ದಲ್ರಿ ವಿವೇಕಾನಂದ ಫ್ಯಾಕ್ಟ್ರಿ ಸ್ಕೂಲ್ ಅಂದ್ರೆ ಇವರು ಮನೆಗೆ ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ ಅಂದರೆ ಇವಾಗ ಆಕ್ಸಿಡೆಂಟ್ ಮಾಡಿರ್ತಕ್ಕಂಥವ್ರು ಏನು ರಾಂಗ್ ಸೈಡಲ್ಲಿ ಬಂದರು ಅಥವಾ ಏನು ಇವರು ಅದೇ ಸೈಡ್ದಾಗ ಹೋಗ್ತಿರು ಅದ ಇವರು ಅದೇ ಸೈಡ್ ಸೇಮ್ ಸೈಡ್ದಾಗ ಇದ್ದಾರೆ ಇವ್ರು ಹಾಂ ರೀ ಅವ್ರು ಡ್ರಿಂಕ್ ಮಾಡಿರು ಏನು ಮಾಡಿರು ಏನು ಗೊತ್ತಿಲ್ಲ ರೀ ಅದ ಹಾಂ ಒಟ್ಟು ಅವ್ರ ಗಾಡಿ ಬರುತ್ತನಾಗ ಏನು ಹುಡುಗರು ಮಾಡ್ಕೊಂಡು ಹೋಗಿಬಿಡ್ತಾರೆ ಎಷ್ಟು ಜನ ಇದ್ದಿರಿ ಅವ್ರ ಕಾರ್ ಅವ್ರು 3 ಜನ ಇದ್ರು 3 ಜನ ರೀ ಆಮೇಲೆ ಏನು 3 ಜನ ಸಿಕ್ಕರಿ ಅವ್ರ 3 ಜನ ಒಬ್ಬರು ಸಿಕ್ಕಾರ ಒಬ್ಬರು ಸಿಕ್ಕಾರ ಡ್ರೈವಿಂಗ್ ಮಾಡೋರು ಒಬ್ಬರು ಸಿಕ್ಕಾರ ಡ್ರೈವಿಂಗ್ ಮಾಡೋನ ಸಿಕ್ಕಣ್ರಿ ಆಮೇಲೆ ಇನ್ನು ಉಳಿದವ್ರು ಇಬ್ಬರು ರೀ ಓಡಿಗಿದಾರ ಸಿಗ್ಲಿಲ್ಲನ್ರಿ ಅವ್ರು ಸಿಕ್ಕಿಲ್ಲ ಹಾಂ ರೀ ಆಯ್ತರ ಒಬ್ಬರು ಏನೋ ಇಂಜೂರ್ಡ್ ಆಗಿರಿ ಅಂತಂದು ನಾತಿರಿ ಅವ್ರನ್ನೇನು ಹೆಚ್ಚಿನ ಒಂದು ಚಿಕಿತ್ಸೆಗೆ ಹೆಚ್ಚಿನ ಚಿಕಿತ್ಸೆಗೆ ಕೇಲಿಗೆ ರೆಫರ್ ಮಾಡಿದಾರೆ ಎಲ್ರಿ ಬೆಳಗಾವಿ ಕೇಳಿ ಬೆಳಗಾವಿ ಕೇಲಿ ಹಾಂ ಅಂದ್ರೆ ಸಣ್ಣ ಮಗುವರೆ ಸಣ್ಣ ಬರೋದು ದೊಡ್ಡಕಿನ ಸಣ್ಣಕಿನ ಡೆತ್ ಆಗಿದಾಳ್ರಿ ಆಮೇಲೆ ದೊಡ್ಡ ಹುಡುಗಿನ ಅಂದರೆ ಹೆಚ್ಚಿನ ಚಿಕಿತ್ಸೆಗಾಗಿ ಮುಂದೆ ಕಳಿಸಿದಾರೆ ಅಂದ್ರೆ ವಿವೇಕಾನಂದ ಸ್ಕೂಲ್ ಅಂದ್ರೆ ಏನು FIR ಆಗೈತ್ರಿ ವ್ಯಾಪಾರ ಮಾಡತ್ತ ಇವಾಗ ಆಗತ್ತೆ ಹೌದ್ರಿ ನೀವು ಪ್ರತ್ಯಕ್ಷದರ್ಶಿಗಳು ಹೆಸರೇನಂದ್ರಿ ವಸಂತ್ ಮಾರುತಿ ಕರಿಗಾಲ ಪಂಚ್ ನ್ಯೂಸ್ಗಾಗಿ ರಾಯಭಾಗದಿಂದ ಸಂಜು ಟಾಕುಡೆ.